ವಿಧಿ ಪ್ರಕಾರ ವಿವಾಹ ಮಾಡಿಯೇ ತಂದುಕೊಂಡದ್ದು. ಆ ಮದುವೆಗೆ ಎಂತಹ ದಿಬ್ಬಣ ಹೊಡಿಸಿದ್ದೆ, ಎಷ್ಟೊಂದು ವಲಗ ಊದಿಸಿದ್ದೆ, ಮರೆತು ಬಿಟ್ಟೆಯಾ? ಹೀಗೆ ತಮಾಷೆಯಾಗಿ ಹೇಳಿದ ಅವರು ಬಳಿಕ ಗಂಭೀರ ಭಾವದಲ್ಲಿ ನುಡಿದರು. ಅಲ್ಲ, ಅವಳ ಮೇಕೆ ಹಾಗೆ ಬೈಯುವುದು ನೀನು? ಅವಳು ನಮ್ಮ ಮನೆಯ ಮುದ್ದು ಸೊಸೆ. ಮನೆಗೆ ಬಂದ ಹೊಸ ಸೊಸೆಯನ್ನು ಹೇಗೆ ವಿಶ್ವಾಸದಿಂದ ನೋಡಿಕೊಳ್ಳಬೇಕು ಎಂಬುದನ್ನು ಶ್ರೀಮಾತೆಯವರು ತೋರಿಸಿಕೊಡುತ್ತಿದ್ದಾರೆ. ಅವಳು ಯಾವಾಗ ಅತ್ತೆತನ ತೋರಿಸಿದ್ಲು ಆವಾಗ ಹೇಳಿದ್ರು ಶ್ರೀಮಾತೆಯವರು, ಬೇಡ ಅವನ್ನ ಯಾಕಷ್ಟು ನಿರ್ಧರಿಸ್ತಿದೀಯಾ, ಅವಳೇನು ಸುಮ್ಮನೆ ಬೇಕಾಬಿಟ್ಟಿ ಮಾಡ್ಕೊಂಬಂದಿಲ್ಲ, ಸಂಪ್ರದಾಯದ ಪ್ರಕಾರ ಯಾರಾದ್ರೂ ಮನೆ ಗಲಾಟೆ ನಂಗೆ ಯಾರು ನಿನ್ನ ಯಾರನ್ನು ಹೊರಗಿಟ್ಟು ಬಂದಿಯಾ? ಏನಿಲ್ಲ, ಅಷ್ಟೊಂದು ಜನ ಸೇರಿಸಿ ನಾವು ದೊಡ್ಡವರ ಸಮ್ಮುಖವಾಗಿ ಮದುವೆ ಮಾಡ್ಕೊಂಬಂದಿದ್ದೀವಿ, ಯಾಕೆ ಆ ಥರ ಬೈಯೋದು ನೀವು? ಅಷ್ಟು ಜನನ ಕೂರಿಸಿ ಒಂದು ತೀರ್ಮಾನ ಹೇಳ್ಬೇಕು ಅಂತ ಒಂದು ಪರಿಸ್ಥಿತಿ ಬಂದು ಅಲೆ ಸುವಾಸಿನಿ ಸುರಬಲ ಇವರೆಲ್ಲ ಮನೆಗೆ ಸೊಸೆಯಂದಿರಾಗಿ ಬಂದಾಗ ಇನ್ನ ಚಿಕ್ಕ ಚಿಕ್ಕ ಹುಡುಗಿಯರು. ಅವರಿಗೆ ಆಗ ಯಾರಾದರೂ ಮಾಡಿ ಹಾಕಿದರೆ ಮಾಡುವುದಕ್ಕೆ ಮಾತ್ರ ಗೊತ್ತಿತ್ತು. ಶ್ರೀಮಾತೆಯವರು ಇವರಿಗೆಲ್ಲ ರಕ್ಷಕರಾಗಿ ನಿಂತು ಅದೆಷ್ಟು ಪ್ರೀತಿಯಿಂದ ಕಂಡು ಮನೆ ವಾರ್ತೆಯ ಕೆಲಸಗಳನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ. ಇವರ ಅದೆಷ್ಟು ದೋಷಗಳನ್ನು ತಂಟೆಗಳನ್ನು ಸಹಿಸಿಕೊಂಡು ದೊಡ್ಡವರನ್ನಾಗಿ ಮಾಡಿದ್ದಾರೆ. ಈಗ ಈ ಸುಬೋಧ ಬಾಲೆ ತಾನು ಪಡೆದ ಪ್ರೀತಿಯುತ ಶಿಕ್ಷಣವನ್ನು ಮರೆತು ಬಿಟ್ಟು ಈ ಪುಟ್ಟ ಸೊಸೆಯ ಮೇಲೆ ದರ್ಪ ತೋರಿಸುತ್ತಿದ್ದಾಳಲ್ಲ, ಇದನ್ನು ಕಂಡು ಶ್ರೀಮಾತೆಯವರಿಗೆ ನಗು ಬರದೆ ಇನ್ನೇನು.